ನಳಿನಿ, ಸ್ಲೇಟ್ ತಗೋ. ಅಕ್ಷರಾಭ್ಯಾಸ ಆಯ್ತು, ಇನ್ನು ಬರೆಯುವುದೇ. ಬೆಳಿಗ್ಗೆ 6:30ಗೆ ರೆಡಿಯಾಗಿ ಕಾರು ಹತ್ತಿ ಹೊರಟ ನಾವು ತಲುಪಿದ್ದು ಶೃಂಗೇರಿಗೆ. ಯಾಕೆ ಅಂದ್ರೆ ನನ್ನ ಅಕ್ಕನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ. ಬೆಳಿಗ್ಗೆ ಬೇಗ ಹೊರಟ ಕಾರಣ ಹೊರಗೆಲ್ಲ ಮೈದು ಬಂದಿತ್ತು. ಉಬ್ಬಾರು ಗುರುವಾನ್ಕೆರೆ ರೂಟ್ ಆಗಿ ಹೋದ ನಾವು ಕೊನೆಗೆ ಕುದುರೆಮುಖ ಚೆಕ್ ಪೋಸ್ಟ್ ನಲ್ಲಿ ನಿಲ್ಸಿದ್ವಿ. ಯಾಕೆ ಅಂದ್ರೆ ಈ ರೋಡಿನಲ್ಲಿ ನೀವು ಹೋಗ್ಬೇಕು ಅಂದ್ರೆ ಪಾಸ್ ಮಾಡಿಸ್ಲೇಬೇಕು. ಪಾಸ್ ಉಂಟಲ್ಲ, ಈ ಚೆಕ್ ಪೋಸ್ಟ್ ನಲ್ಲೇ ಕೊಡ್ತಾರೆ. ಆಮೇಲೆ ನಾವು ಅದನ್ನು ತಕೊಂಡು ಹೊರಟೆವು. ಈ ಹಸಿರು ತುಂಬಿದ ಕಾಡನ್ನು ನೋಡ್ಕೊಂಡು ಹೋಗುವಾಗಲೇ ಶೃಂಗೇರಿ ತಲುಪಿದೆವು. ವಿದ್ಯೆಗೆ ಮಾತೆ ಆಗಿರುವ ಶಾರದಾ ದೇವಿ ಅವರ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಮಾಡಿದ್ರೆ ಒಳ್ಳೇದು. ಅಕ್ಷರಾಭ್ಯಾಸವನ್ನು ಮೊದಲು ದೇವಸ್ಥಾನದ ಒಳಗಡೆ ಮಾಡಿಸ್ತಿದ್ರು, ಇವಾಗ ಸಪರೇಟ್ ಆಗಿ ಒಂದು ಮಂಟಪ ಮಾಡಿ. ವಾರದಲ್ಲಿ ಎಲ್ಲಾ ದಿನ ಈ ಅಕ್ಷರಾಭ್ಯಾಸ ಇರ್ತದೆ, ಆದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ. ಈ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ನೀವೆಂತ ಕೂಡ ತಗೊಂಡು ಹೋಗ್ಬೇಕು ಅಂತಿಲ್ಲ. 500 ರೂಪಾಯಿ ಕೊಟ್ಟು ರಶೀದ್ ಅಲ್ಲೇ ಮಾಡಿಸಿ, ಹಾಗೆ ಒಂದು ಹಣ್ಣು ಕೈ ತಗೊಂಡ್ರೆ ಸಾಕು. ಭಟ್ರು ಸ್ವಲ್ಪ ಮಂತ್ರ ಹೇಳ್ತಾರೆ, ಆಮೇಲೆ ಈ ಬೋರ್ಡಿನಲ್ಲಿ ಇರುವುದು ಅವಳ ಕೈಯನ್ನು ಹಿಡ್ಕೊಂಡು ಸ್ಲೇಟ್ ನಲ್ಲಿ ಮತ್ತು ಅಕ್ಕಿಯ ತಟ್ಟೆಯಲ್ಲಿ ಬರ್ದ್ರೆ ಅಕ್ಷರಾಭ್ಯಾಸ ಮುಗಿತು. ಬೆಳಿಗ್ಗೆ ಬೇಗ ಹೊರಟ ಕಾರಣ ಹಸಿವಾಗಿತ್ತು, ಅದಕ್ಕೆ ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿಂದೆವು. ಮತ್ತೆ ಪುನಃ ದೇವಸ್ಥಾನಕ್ಕೆ ಬಂದು ಆನೆ ಮೀನುಗಳನ್ನೆಲ್ಲ ನೋಡಿ ನಾವು ಮಾಡಿಸಿದ ರಶೀದಿಗೆ ಪ್ರಸಾದವನ್ನು ತಕೊಂಡೆವು. ಮಧ್ಯಾಹ್ನ ಸೀದಾ ಭೋಜನ ಶಾಲೆಗೆ ಹೋಗಿ ಭೋಜನವನ್ನು ಮಾಡಿ ಮನೆಗೆ ಹೊರಟಾಗ ಒಂದು ಆಟ ಸಾಮಾನು ತಕೊಂಡು ಮನೆಗೆ ತಲುಪುವಾಗ ಸಂಜೆ 5 ಗಂಟೆ. ಮತ್ತೆ ಸಿಗುವ ಆಯ್ತಾ?